ಕ್ಯಾಲ್ಕುಲೇಷನ್ ಆಫ್ ರೇಂಜ್, ಮೆಜರ್ಸ್ ಆಫ್ ಟೆಂಡೆನ್ಸಿ ಅದರಲ್ಲಿ ಬರೋದು ರೇಂಜು. ಕ್ಯಾಲ್ಕುಲೇಷನ್ ಆಫ್ ರೇಂಜ್, ಕ್ಯಾಲ್ಕುಲೇಟ್ ದ ರೇಂಜ್ ಆಫ್ ದ ಫಾಲೋವಿಂಗ್ ಡೇಟಾ. ಸಿಂಪಲ್ಲಾಗಿ ರೇಂಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮತ್ತು ನಾರ್ಮಲ್ ಎಕ್ಸಾಮ್ಸಲ್ಲಿ ಕೂಡ 1 ಮಾರ್ಕಿಗೆ 2 ಮಾರ್ಕಿಗೆ ಕೇಳ್ತಾರೆ. 3, 4, 2, 10, 18, 11, 17, 16 ಅಂತ ಕೊಟ್ಟಿದ್ದಾರೆ. ರೇಂಜ್ ಫಾರ್ಮುಲಾ ಬಂದು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಇದರಲ್ಲಿ ಕೊಟ್ಟಿರೋ ಡೇಟಾದಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು, ಲೋಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಬಂದು 2, ಹೈಯೆಸ್ಟ್ ವ್ಯಾಲ್ಯೂ ಬಂದು 18. ರೇಂಜ್ ಇಸ್ ಈಕ್ವಲ್ ಟು 18 ಮೈನಸ್ 2, 16 ರೇಂಜ್ ಆಗಿರುತ್ತೆ. ಅದೇ ಥರ ಸೇಮ್ ವೇ ಇಲ್ಲಿ ಇನ್ನೊಂದು ಕ್ವೆಶನ್ ತೊಗೊಂಡಿದ್ದೀನಿ. 8, 10, 98, 74, 68, 75 and 89. ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ ಬಂದು 8, ಹೈಯೆಸ್ಟ್ ವ್ಯಾಲ್ಯೂ ಬಂದು 98. ರೇಂಜ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ, 98 ಮೈನಸ್ 8, ರೇಂಜ್ ಇಸ್ ಈಕ್ವಲ್ ಟು 90 ಸಿಗುತ್ತೆ ನಮಗೆ. ಥ್ಯಾಂಕ್ ಯು.